ನಮಸ್ತೆ, ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವ್ಲಾಗಿಂಗ್ ಮಾಡಿ ತುಂಬ ದಿನವೇ ಆಯಿತು, ಡೈಲಿ ವ್ಲಾಗ್ಸ್ ಮಾಡಿ. ಸ್ವಲ್ಪ ನನಗೆ ಪರ್ಸ್ನಲ್ ಕೆಲಸಗಳೆಲ್ಲ ಇರೋದ್ರಿಂದ ಸ್ವಲ್ಪ ದಿನ ಬ್ರೇಕ್ ತೊಗೊಳ್ಳೋಣ ಅಂತೇಳಿ ತೊಗೊಂಡಿದ್ದೆ. ತುಂಬ ಜನ ಕಮೆಂಟ್ ಕೂಡ ಮಾಡ್ತಾಯಿದ್ರಿ, ಯಾಕೆ ವಿಡಿಯೋಸ್ ಮಾಡ್ತಾಯಿಲ್ಲ ಏನು ಅಂತೇಳಿ. ಸೊ ಇದೇ ರೀಸನು. ಸ್ವಲ್ಪ ಕೆಲವೊಂದು ಕೆಲಸಗಳಲ್ಲಿ ಬ್ಯುಸಿ ಇರೋ ಕಾರಣ ಸ್ವಲ್ಪ ದಿನ ಸ್ಟಾಪ್ ಮಾಡಿದೆ. ಸೊ ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮುಂಚೆ ಯಾವ ರೀತಿ ಸಪೋರ್ಟ್ ಮಾಡ್ತಾಯಿದ್ರಿ ಅದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತೇಳಿ ತಿಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓಕೆ, ಇವತ್ತು ಬಂದು ಗುರುವಾರ. ಇನ್ನು ಇವತ್ತು ಊರಿಗೆ ಹೊರಟಿದ್ದೀವಿ. ನಾವು ಸ್ವಲ್ಪ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದ್ರಿಂದ ನಮ್ಮ ಮನೆಯ ಮೊದಲನೇ ಮೋಲ್ಡ್ ಶುಕ್ರವಾರ ಇಟ್ಕೊಂಡಿದ್ವಿ. ಭಾನುವಾರ ಅಂತ ಅಂದ್ಕೊಂಡಿದ್ವಿ, ಆದರೆ ಸಡನ್ನಾಗಿ ಶುಕ್ರವಾರ ಪ್ಲ್ಯಾನ್ ಆಯಿತು. ಸೊ ಅದಕ್ಕೆ ಇವಾಗ ಊರಿಗೆ ಹೊರಟಿದ್ದೀವಿ. ಇನ್ನು ಬೆಳಗ್ಗೆ ಬೇಗ ಹೋಗೋಣ ಅಂದ್ಬಿಟ್ಟು ಸಮೀಕ್ಷೆನ ಸ್ಕೂಲಿಗೆ ರಜೆ ಹಾಕ್ಸಿದ್ದೆ. ಕೀರ್ತನ ಕಾಲೇಜ್ಗೆ ಹೋಗೋಳೆ, ಅವಳು ಆನ್ ದ ವೇ ಬರ್ತಾನೆ, ನಮ್ಮ ಅಣ್ಣ ಕರ್ಕೊಂಬರ್ತಾನೆ. ಅದಕ್ಕೆ ಇವಾಗ ನಾನು, ಮಕ್ಕಳು, ನಮ್ಮ ಮನೆಯವರು 3 ಜನ ಇವಾಗ ಹೊರಟಿದ್ವಿ. ಇನ್ಮೇಲೆ ನನ್ನ ದಿನಚರಿ ಯಾವ ರೀತಿ ಇರುತ್ತೆ ಏನೋ ಅಂತೇಳಿ ವಿಡಿಯೋಸ್ನ ಹಾಕೊಂಡು ಹೋಗ್ತೀನಿ. ಸೊ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತಿನ ಡೇ ಯಾವ ರೀತಿ ಇರುತ್ತೆ ಏನು ಅಂತೇಳಿ ಹಾಗೆ ತಿಳಿಸ್ತಾ ಹೋಗ್ತೀನಿ. ಇನ್ನು ನಮ್ಮ ಮನೆಯವರು ಆಫೀಸಲ್ಲಿ ಮೀಟಿಂಗ್ ಇತ್ತು ಅಂದ್ಬಿಟ್ಟು ಬರೋದು ಲೇಟ್ ಆಯಿತು. ಅವ್ರು ಬರೋ ಅಷ್ಟರಲ್ಲಿ ನಾನು ಏನೇನು ಬೇಕೋ ಅದೆಲ್ಲನೂ ಕೂಡ ಪ್ಯಾಕ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಆಗಲೇ ಹೇಳ್ದಂಗೆ ಮೋಲ್ಡ್ ಇದೆ ಅಂತ ಹೇಳಿದೆ ಅಲ್ವಾ. ಮೋಲ್ಡ್ ಹಾಕಿದ್ಮೇಲೆ ಕೆಲಸವ್ರಿಗೆಲ್ಲ ಊಟ ಕೊಡಬೇಕಲ್ಲ, ಅದಕ್ಕೇ ಅಡುಗೆ ಮಾಡೋದಕ್ಕೆ ಪಾತ್ರೆಗಳು, ಆಮೇಲೆ ತರಕಾರಿ ಇದನ್ನೆಲ್ಲನೂ ಇಲ್ಲೇ ತೊಗೊಂಡು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ. ಯಾಕಂದರೆ ಅಲ್ಲಿ ಹೋದ್ಮೇಲೆ ಅದಿಲ್ಲ ಇದಿಲ್ಲ ಅಂತ ಹುಡ್ಕಾಡೋದು ಬೇಡ, ಎಲ್ಲ ಒಂದೇ ಕಡೆ ಇದ್ದರೆ ಬೇಗ ಬೇಗ ಮಾಡ್ಬೋದು ಅಂದ್ಬಿಟ್ಟು ಎಲ್ಲನೂ ಪ್ಯಾಕ್ ಮಾಡಿಕೊಂಡು ತೊಗೊಂಡೋಗ್ತಾಯಿದ್ದೀನಿ. ಇನ್ನು ಗೊರಗುಂಟೆಪಾಳ್ಯದಲ್ಲಿ ನಮ್ಮ ಅಪ್ಪನ ಕೂಡ ಬರೋದಕ್ಕೆ ಹೇಳಿದ್ದೆ. ಅಲ್ಲಿ ವೆಯ್ಟ್ ಮಾಡ್ತಾರಪ್ಪ, ಆನ್ ದ ವೇ ಹೋಗ್ತಾ ಕರ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು ನಮ್ಮ ಅಪ್ಪನೂ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ರು. ನಾವು ಬರೋಕ್ಕೆ ಒಂದು 10 ನಿಮಿಷ ಮುಂಚೆನೇ ಬಂದಿದ್ರು ಅವರು ಕೂಡ. ಇವಾಗ ಹುಡುಕ್ತಾ ಇದ್ದೀವಿ, ಬಸ್ ಸ್ಟಾಪಲ್ಲೇ ಕೂತಿದ್ರು. ಅವ್ರನ್ನೂ ಇವಾಗ ಕರ್ಕೊಂಡು ಹೊರಟಿದ್ವಿ. ಹಂಗೆ ಹೋಗ್ತಾ ನಮ್ಮ ಅಪ್ಪನೊಂದು ಸ್ವಲ್ಪ ರೇಗಿಸ್ತಾ ಇದ್ದೀನಿ. ಏನಪ್ಪ ಹೆಂಗಸ್ರು ನೋಡೋದಕ್ಕೆ ಕಟ್ಟಿಂಗು ಶೇವಿಂಗ್ ಎಲ್ಲ ಮಾಡಿಸಿ ಏನು ಟಿಪ್ ಟಾಪಾಗಿ ರೆಡಿ ಆಗಿಬಿಟ್ಟಿದ್ಯಾ ಅಂತ ಕೇಳ್ತಾ ಇದ್ದೆ. ಯಾಕಂದರೆ ನಮ್ಮಮ್ಮ ನಾವು ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದ್ರಿಂದ ಅಲ್ಲಿ ಊರಲ್ಲೇ ಸೇರಿಕೊಂಡಿದ್ರು. ಒಂದು 3 ತಿಂಗಳಾಯ್ತು ಅವ್ರು ಹೋಗಿ. ಯಾರಾದರೂ ಒಬ್ರು ಇರಬೇಕು ಮನೆ ಕಟ್ಟೋ ಹತ್ರ, ಕ್ಯೂರಿಂಗ್ ಎಲ್ಲ ಮಾಡಿಸೋದಕ್ಕೆ ಇರಬೇಕು ಅಂದ್ಬಿಟ್ಟು ಅಲ್ಲೇ ಸೇರಿಕೊಂಡಿದ್ರು. ಅದಕ್ಕೆ ಕೇಳ್ತಾ ಇದ್ದೀನಿ, ಹೆಂಗಸ್ರು ನೋಡಲಿ ಅಂತ ಏನು ರೆಡಿಯಾಗಿ ಬರ್ತಾಯಿದ್ಯಾ ಅಂತ ರೇಗಿಸ್ತಾ ಇದ್ದೆ. ಇನ್ನೇನು ಇವಾಗ ನಾವು ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋಂಥ ಜಾಗಕ್ಕೆ ರೀಚ್ ಆದ್ವಿ. ಇವಾಗ ನಾವು ಮನೆ ಕಟ್ತಾ ಇರೋ ಜಾಗ ಬಂದು ಕುಣಿಗಲ್ಗೆ ಇನ್ನೂ ಮುಂಚೆನೇ ಸಿಗುತ್ತೆ, ಒಂದು 7 ಕಿಲೋಮೀಟ್ರ್ ಮುಂಚೆನೇ ಸಿಗುತ್ತೆ. ನ್ಯಾಷನಲ್ ಹೈವೇ, ಹಾಸನ ಟು ಮಂಗಳೂರು ಹೈವೇ ಬರುತ್ತಲ್ಲ, ಅಲ್ಲಿ ಜಾನ್ಸನ್ ಅಂಚೆಪಾಳ್ಯದ ಹತ್ರ ನಾವು ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು. ಸೊ ಇಲ್ಲಿ ಫಸ್ಟು ಮನೆ ಹತ್ರನೇ ಬಂದ್ವಿ, ಏನೆಲ್ಲ ಕೆಲಸ ನಡೀತಾ ಇದೆ ಏನೋ ಅಂದ್ಬಿಟ್ಟು. ಇನ್ನೂ ಸೆಂಟ್ರಿಂಗು, ಕಂಬಿ ಕಟ್ಟೋದು, ಎಲೆಕ್ಟ್ರಿಕಲ್ ಕೆಲಸ ಎಲ್ಲ ನಡೀತಾ ಇತ್ತು. ಕ್ಯಾಮ್ರಾಗೆ ಒಳಗಡೆಯಿಂದನೇ ಇದು ಪೈಪ್ ಆ ಕಡೆಗೊಂದು ಆ ಕಡೆಗೊಂದು ಫ್ರಂಟ್ಗೆ ಎರಡು ಕ್ಯಾಮ್ರಾ ಅಲ್ಲ, ಅಲ್ಲಿಂದ ಹಂಗೆ ಔಟ್ ಸೈಡ್ಗೂ ಬಾಕ್ಸ್ ಜಂಕ್ಷನ್ ಮಾಡ್ಕೊಂಡ್ಬಿಟ್ರೆ ಹೊರಗಡೆಯಿಂದ ಕೇಬಲ್ ಮಾಡೋಂಗಿರಂಗಿಲ್ಲ ಅಂತ ನಾನು ಹೇಳ್ತಿರೋದು. ಕ್ಯಾಮ್ರಾ ಕೇಬಲ್ ಹೊರಗಡೆ ಕೂಡ ಅಲ್ಲಿಂದ ಇಷ್ಟೊಂದು ಕೇಬಲ್ ಮಾಡ್ತೀವಿ ಬೈಕಲ್ಲಿ, ಆಚೆ ಕಡೆ ಕೊಡ್ತೀರ ಆಮೂಲೆಗೆ ಬರಲ್ಲ, ಆಮೂಲೆಗೆ ಬರಲಿ ಕ್ಯಾಮ್ರಾ. ಬಾರಪ್ಪ, ಬರೋಂಗೆ ನೋಡ್ತೀಯಾ? ಅದೊಂದು ಪಾಯಿಂಟ್ ಮಾಡ್ತಾರೆ. ಅವರು ಎಲೆಕ್ಟ್ರಿಕಲ್ ಪೈಪ್ ಹಾಕೋರು ಹೇಳಿ ಅವ್ರಿಗೆ ಗೊತ್ತಾಗುತ್ತೆ ಲಾಸ್ಟಲ್ಲಿ ಅಲ್ಲೊಂದು ಎಲ್ಲಿದ್ರು ಹೊರಗಡೆ ಬಿಟ್ಟಿರ್ತಾರಲ್ಲ. ಇನ್ನು ಕೆಲವೊಂದು ಎಲೆಕ್ಟ್ರಿಕಲ್ ವರ್ಕ್ ಎಲ್ಲ ಎಲ್ಲೆಲ್ಲಿ ಏನು ಬರಬೇಕು ಏನು ಅಂತ ಹೇಳಿ ಮಾಡಿಸ್ಕೊತಾಯಿದ್ರು. ನಾವು ಅಲ್ಲೇ ಸ್ವಲ್ಪ ಹೊತ್ತು ನೋಡ್ತಾ ನಿಂತ್ಕೊಂಡು ಮನೆ ಕಡೆ ಹೊರಡ್ತಾ ಇದ್ದೀವಿ. ಇನ್ನು ಇದು ಮನೆ ಕನ್ಸ್ಟ್ರಕ್ಷನ್ ಆಗೋದು 1 ವರ್ಷ ಆಗುತ್ತೆ ಅಂದ್ಬಿಟ್ಟು ನಾವು ಇಲ್ಲೇ ಹತ್ರದಲ್ಲಿ ಒಂದು ಬಾಡಿಗೆ ಮನೆ ಕೂಡ ಮಾಡ್ಕೊಂಡಿದ್ದೀವಿ. ಅಂದರೆ ನಮಗೆ ಮೇನ್ ರೋಡಿಗೆ ಮನೆ ಸಿಕ್ಕಿಲ್ಲ, ಸ್ವಲ್ಪ ಒಳಗಡೆ ಆದಂಗೆ ಸಿಕ್ಕಿದೆ. ಅಂದರೆ ಅಕ್ಕಪಕ್ಕ ಎಲ್ಲ ತೋಟ ಐತೆ, ಚೆನ್ನಾಗೈತೆ. ಹೊಸ ಮನೆಯೇ ಒಂದು ಸಿಂಗಲ್ BHK ಮಾಡ್ಕೊಂಡಿದ್ದೀವಿ. ಪ್ಲೇಸ್ ಅಂತೂ ತುಂಬ ಚೆನ್ನಾಗೈತೆ. ಮನೆ ಚಿಕ್ಕ ಸಾಕು ನಮಗೆ, ವಾರದಲ್ಲಿ ಒಂದು 2-3 ದಿನ ಬಂದಿರೋದಕ್ಕೆ ಸಾಕು ಅಂತ ಅನ್ನಿಸ್ತು, ಹಂಗಾಗಿ ಮಾಡ್ಕೊಂಡಿದ್ವಿ. ಹನುಮಂತ ಇವ್ರು ಗೊತ್ತಿದ್ದಂಗೆ ಬೆಡ್ ರೆಸ್ಟ್ ತಗೊಂಬಿಟ್ಟಿದ್ದೀರಲ್ಲ. ಹಾಂ, ಇವರು ಭಾಗ್ಯಮ್ಮವ್ರು ಏನೋ ಬಂದ ತಕ್ಷಣ ಒಂಚೂರು ಕಾಫಿ ಟೀ ಏನೋ ತೋರ್ಸೋಣ, ಏನಿಲ್ಲ ಅದೇನು ಒಂಚೂರು ಮಾಡ್ಬಾ ಬೇಗ ಬೇಗ. ನಾವು ಹೊಟ್ಟೆ ತಿಂತೀವಿ, ಅದೇನು ಮಾಡವ ನೀನು. ಏಕೆ
ಹೊಟ್ಟೆ ತಿನ್ನೋದು. ಇನ್ನು ವಾರ ಮಾಡಿದ್ವಿ, ದೀಪ ಹಚ್ಬೇಕು. ಇನ್ನೂ ಹಚ್ಚಿಲ್ಲ. ಸ್ನಾನ ಮಾಡ್ಕೊಂಡಿಲ್ಲ, ನೀರು ಇಟ್ಕೊಂಬಿಟ್ಟು ಹಚ್ಚೋಣ ಅಂತ. ಹಾಂ, ಮನೆಯೆಲ್ಲ ಒರೆಸ್ದೆ, ಕ್ಲೀನ್ ಮಾಡಿದೆ. ಹಲಸಿನ ಹಣ್ಣು ಆಯ್ತಾ? ಅದೇ ಕುಯ್ಕೊಂತಿದ್ದೆ ನಾನು ಒಂಚೂರು, ಇದ್ರೆ ಕಾಲು ಪೀಸ ಕುಯ್ಯೋಣ. ಸರಿ ನಡಿ, ಒಂಚೂರು ಅದೇನೋ ಟೀನೋ ಕಾಫಿನೋ ಅದೇನೋ ಒಂಚೂರು ನೀನು ಕಾಯಿಸ್ಕೊಂಡು ಇದು ಮಾಡು. ಈ ಥರ ಒಲೆ ಮೇಲೆ ಇಕ್ಕಿ. ಮನೆಗೆ ಹಿಂಗೆ ಗೆಸ್ಟ್ಗಳು ಬಂದರೆ ಈ ಥರ ನೀನು ಟ್ರೀಟ್ ಮಾಡ್ತಾ ಇರೋದು? ಹಾಂ, ನೀನು ಕಾಯಿಸ್ತಾ ಆಗಲ್ಲ. ಆಹಾ, ನೋಡಪ್ಪ ನಿಮ್ಮ ಹೆಂಗಸ್ರು ಟೀ ಮಾಡಿಕೊಡು ಅಂದರೆ ಹೆಂಗೆ ಆಡ್ತಾರದ? ಕಾಯಿಸು, ಆಮೇಲೆ ಹಾಂ, ನಿಮ್ಮ ಹೆಂಗಸ್ರಿಗೆ ಏನು ಹೇಳೋಕ್ಕಲ್ಲ ನೀನು? ಹಾಂ, ನಾನೇ ಮಾಡಲಿ ಅಂತ. ಅಕ್ಕಿ ಇವತ್ತು ನಾನು ಹೋಗಲೇ ಇಲ್ಲ. ಹಾಂ, ಇಲ್ಲ ಸೇರ್ಕೊಂಡೆ. ಚೆನ್ನಾಗಿ ಮಾಡಿದೆ ಬಿಡು. ನಾನು ಹೋಗಲ್ಲ, ಕಂಬಿಯವ್ರನ್ನ ಇಷ್ಟು ಕಟ್ ಮಾಡಿ ಅಷ್ಟು ಕಟ್ ಮಾಡಿ ಕೇಳಕಾಯ್ತದೆ ಹೋಗಿ. ಇನ್ನು ಇವಾಗ ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡ್ಕೊಂಡು ಹಂಗೆ ರಿಲ್ಯಾಕ್ಸ್ ಮಾಡ್ತಾಯಿದ್ದೀವಿ. ನಮ್ಮಮ್ಮ ಕೊನೆಗೂ ಟೀ ಮಾಡಿಕೊಡ್ಲಿಲ್ಲ, ಯಾಕಂದರೆ ನಾನು ಸಕ್ಕರೆ ಜಾಸ್ತಿ ಇದ್ದರೆ ಸಕ್ಕರೆ ಜಾಸ್ತಿ ಹಾಕಿದ್ಯಾ, ಪಾನಕ ಮಾಡ್ದಂಗೆ ಮಾಡಿದ್ಯಾ, ಹಂಗೆ ಹಿಂಗೆ ಅಂತೀನಿ ಅಂದ್ಬಿಟ್ಟು, ನಿನಗೆ ಹೆಂಗೆ ಇಷ್ಟ ಆಯ್ತದ ಹಂಗೆ ನೀನೇ ಮಾಡ್ಕೊ, ನಮಗೂ ಒಂಚೂರು ಮಾಡಿಕೊಟ್ಬಿಡು ಅಂತಾರೆ. ಸರಿ ಅಂದ್ಬಿಟ್ಟು ಹಿಂಗೆ ಮಾಡ್ಕೊಂಡು ಇಲ್ಲೇ ಕುಡಿತಾ ಕೂತ್ಕೊಂಡ್ವಿ. ಇದೇ ಮನೆ ನಾವು ಮಾಡಿರೋದು. ಸುತ್ತ ನಾನು ಆಗಲೇ ಹೇಳ್ದಂಗೆ ಮೇಯ್ನ್ ರೋಡ್ಗೆ ನಮಗೆ ಮನೆ ಸಿಕ್ಕಿಲ್ಲ, ಸ್ವಲ್ಪ ಒಳಗಡೆ ಆದಂಗೆ ಮಾಡ್ಕೊಂಡ್ವಿ. ಇಲ್ಲಂತೂ ಅಕ್ಕಪಕ್ಕ ತುಂಬ ಚೆನ್ನಾಗೈತೆ. ಅಡಿಕೆ ತೋಟ ಮತ್ತು ತೆಂಗಿನ ತೋಟ ಎಲ್ಲ ಸುತ್ತಮುತ್ತ ಇರೋದ್ರಿಂದ ಒಳ್ಳೆ ಗಾಳಿ ಬೆಳಕು ಎಲ್ಲ ಚೆನ್ನಾಗೈತೆ. ಜೊತೆಗೆ ಓಪನ್ ಪ್ಲೇಸ್ ಮೋಲ್ಡ್ ಕೂಡ ಇರೋದ್ರಿಂದ ನಮ್ಮದು ಫುಲ್ಲು ಟಾಪಲ್ಲಿ ಐತೆ, ಅಂದರೆ ಸೆಕೆಂಡ್ ಫ್ಲೋರಲ್ಲಿ ಇರೋದು ಮನೆ. ಹಂಗಾಗಿ ಜಾಗ ಅಂತೂ ತುಂಬ ಫ್ರೀ ಆಗೈತೆ. ಇನ್ನು ನಮ್ಮಪ್ಪ ಹಲಸಿನ ಸುಳಿತಾಯಿದ್ರು, ನಾನು ಅಡುಗೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ನಮ್ಮ ಮನೆಯವ್ರಿಗೆ ಮೋಲ್ಡ್ ಹಾಕೋರಿಗೆ ಒಬ್ಬಟ್ಟೆ ಮಾಡಬೇಕು ಅಂತ ಅವತ್ತಿಂದನೂ ಹೇಳ್ತಾನೆ ಇದ್ದರು. ಸರಿ ಅಂದ್ಬಿಟ್ಟು ಇವಾಗ ಒಂದು 45-50 ಜನ ಆಗ್ತೀವಿ ನಾವು. ಅವರು ಕೆಲಸದವರು, ಆಮೇಲೆ ನಮಗೆ ಬೇಕಾಗಿರೋರು, ನಾವು ಮನೆಯವರೆಲ್ಲ ಸೇರಿ ಒಂದು 45-50 ಜನ ಆಗ್ತೀವಿ. ಸೊ ಅದಕ್ಕೆ ಅಷ್ಟು ಜನಕ್ಕೆಲ್ಲ ಒಬ್ಬಟ್ಟನ್ನ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮಪ್ಪ ಸ್ವಲ್ಪ ಹಲಸಿನ ಹಣ್ಣೆಲ್ಲ ಸುಳಿತಾಯಿದ್ರು. ಹಣ್ಣಾಗ್ಬಿಟ್ಟಿತ್ತು, ಇನ್ನು ಹಂಗೆ ಇಟ್ಟರೆ ನಾಳೆ ಎಲ್ಲ ಫುಲ್ಲು ಹಣ್ಣಾಗ್ಬಿಡುತ್ತೆ ಅಂದ್ಬಿಟ್ಟು ಎಲ್ಲ ಸುಳಿದಿಡ್ತಾವ್ರೆ. ಕವರ್ ಕವರ್ ಎಸೇನು ಬಿಡಪ್ಪ, ಹಂಗೆ ಕವರ್ ಎಸಿ ನೋಡಮ್ಮ. ಬೀಜ ಏನು ಕೆಸಿ ಬೇಡ, ಬೇಕಮ್ಮ, ಸಾಂಬಾರು ಮಾಡ್ಕೋಬೋದು. ಎಸಿಯಪ್ಪ, ಈಗ ಇನ್ನೂ ಅದು ದೊಡ್ಡದೈತಿ, ಇನ್ನೂ ಅದು ಸುಳ್ದಾಗ ಬೇಕಾದ್ರೆ ಎತ್ತಿಕೊಂಡ್ರೆ ಆಯಿತು. ಸಾಕ ಕೊಬ್ಬರಿ ಎಣ್ಣೆ ಕೊಡಿಲಿ, ಆ ಬಾಟ್ಲು ಕೊಟ್ಬಿಡಪ್ಪ. ಇದು ಎರಿಬೇಕಲ್ಲ, ಎರಿತ್ಯಾ ಬೆಂಕಿಲಿ ಇಟ್ಕೊಂತೀಯ? ಆ ಸ್ಟವಲ್ಲಿ ಹಿಡಿತೀನಿ ಬಿಡು, ಇಟ್ಕೊಂಗಾರೆ. ಅದು ಕವರ್ಸ್ ಸಮೇತನೇ ಮುದ್ರುಬಿಟ್ಟಿಕ್ಕು. ಇನ್ನು ಈ ಕಡೆ ಒಬ್ಬಟ್ಟು ಮಾಡೋದಕ್ಕೆ ಬೇಳೆ ಎಲ್ಲ ಬೇಯಿಸ್ಕೊಂಡು ಹೂರ್ಣ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸಂಜೆನೇ ಮಾಡಿಟ್ಕೊಬಿಟ್ರೆ ಹೂರ್ಣ ಎಲ್ಲ ಹೋಗಿ ಮಿಲ್ಗೆ ಹಾಕ್ಸ್ಕೊಂಬರ್ಬೋದು. ನಾವು ಮಿಕ್ಸಿಲೆಲ್ಲ ಗ್ರೈಂಡ್ ಮಾಡ್ತೀವಿ ಅಂದರೆ ತುಂಬ ಟೈಮ್ ತೊಗೊಳುತ್ತೆ, ಅದಕ್ಕೆ ಗ್ರೈಂಡ್ ಮಾಡಿಸ್ಕೊಂಬರ್ಬೋದಲ್ಲ ಅಂದ್ಬಿಟ್ಟು ಎಲ್ಲ ಹೂರ್ಣ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಈ ಕಡೆ ಅಮ್ಮ ನಾಳೆ ಪೂಜೆಗೆಲ್ಲ ಹೂವು ಎಲ್ಲ ಬೇಕಾಗುತ್ತಲ್ಲ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಬಂದು ಹೂವು ಎಲ್ಲ ಕಟ್ತಾವ್ರೆ. ಅವರು ದೀಪ ಎಲ್ಲ ಹಚ್ಚಿದ್ರು. ಅಷ್ಟರಲ್ಲಿ ಸಂಜೆ 6 ಗಂಟೆ ಆಯಿತು. ನಮ್ಮ ಅಣ್ಣನೂ ನಮ್ಮ ಕೀರ್ತನ ಕರ್ಕೊಂಡು ಬಂದ. ಸರಿ, ಅವ್ನಿಗೂ ಒಂಚೂರು ಕಾಫಿ ಎಲ್ಲ ಮಾಡಿಕೊಟ್ಬಿಟ್ಟು ಇವಾಗ ಬೇರೆ ಬೇರೆ ಕೆಲಸಗಳೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಈ ಮನೇಲಿ ದೇವ್ರ ಮನೆ ಏನು ಸಪ್ರೇಟಾಗಿಲ್ಲ, ಒಂದು ಗ್ರಾನೈಟ್ ಹಾಕ್ಬಿಟ್ಟು ಇದರಲ್ಲೇ ಪಾರ್ಟಿಷನ್ ಥರ ಮಾಡವ್ರೆ. ನಾವು ಅದಕ್ಕೆ ಏನು ಜಾಸ್ತಿ ಐಟಮ್ ಇಟ್ಕೊಂಡಿಲ್ಲ. ಗಣೇಶ, ಲಕ್ಷ್ಮೀ, ಸರಸ್ವತಿ ಇರೋ ಒಂದು ಫೋಟೋ, ಆಮೇಲೆ ಭೂವರ ಸ್ವಾಮಿದೊಂದು ಫೋಟೋ, ಅದು ಬಿಟ್ಟರೆ 2 ದೀಪ ಇಟ್ಕೊಂಡಿದ್ದೀವಿ ಅಷ್ಟೇ. ಕಳಶ ಅದೆಲ್ಲ ಏನೂ ಕೂರ್ಸೋದಕ್ಕೆ ಹೋಗಿಲ್ಲ. ಡೈಲಿ ದೀಪ ಹಚ್ಕೊಂಡು ಅಮ್ಮ 1-2 ಕಡ್ಡಿ ಹೆಚ್ಕೋತಾರೆ ಅಷ್ಟೇ ಸಂಜೆ ಹೊತ್ತು. ಇನ್ನು ಇದಾದಮೇಲೆ ಈ ಕಡೆ ಹೂರ್ಣ, ಒಬ್ಬಟ್ಟಿಂದ ಹೂರ್ಣ ಬಿಸಿ ಎಲ್ಲ ಆರ್ಕೊಳ್ಳಿ ಅಂದ್ಬಿಟ್ಟು ಇಲ್ಲೇ ಮೋಲ್ಡ್ ಮೇಲೆ ತಂದಿಟ್ಟಿದ್ದೆ. ಇದೆಲ್ಲ ಬಿಸಿ ಚೆನ್ನಾಗಿ ಆರ್ಕೊಂಡಿತ್ತು. ಇವಾಗ ಒಂದು ಟಿಫನ್ ಬಾಕ್ಸ್ಗೆ ಹಾಕಿ ಕ್ಯಾರಿಯರ್ಗೆ ಗ್ರೈಂಡ್ ಮಾಡಿಸ್ಕೊಂಬರೋದಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಹಾಕ್ತಾಯಿದ್ದೀನಿ. ಈ ಕಡೆ ಕೀರ್ತನಂಗೂ ಒಂದು ಕೆಲಸ ಕೊಟ್ಟಿದ್ದೀವಿ, ಏನಾದರೂ ಸೊಪ್ಪೆಲ್ಲ ಸೋಸ್ಕೊಡೋದು, ಬೆಳ್ಳುಳ್ಳಿ ಬಿಡಿಸ್ಕೊಡೋದು, ಇದೆಲ್ಲ ಅವಳು ಹೆಲ್ಪ್ ಮಾಡ್ತಾಯಿದ್ಲು. ಇನ್ನೊಂಚೂರು ಸಣ್ಣ ಮಾಡೋಕ್ಕಿತ್ತು, ತುಂಬ ದಪ್ಪ ಆಯಿತು. ಮಕ್ಕಳು ಹೂರ್ಣ ಎಲ್ಲ ಉಂಡೆ ಮಾಡಿ ಇಡ್ತಾಯಿದ್ರು. ನಾನು ಈ ಕಡೆ ಸ್ಟವ್ನ ಕೆಳಗಡೆ ಇಳಿಸ್ಕೊಂಡು ಒಬ್ಬಟ್ಟು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸುಮಾರು 1 ಗಂಟೆ ರಾತ್ರಿ ಆಯಿತು. ಅಲ್ಲಿವರೆಗೂ ಒಬ್ಬಟ್ಟೆಲ್ಲ ಸುಟ್ಟು ಎತ್ತಿಟ್ವಿ. ಇದಾದಮೇಲೆ ನಾನೇನು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಇದು
ಬೆಳಗ್ಗೆ ಇವಾಗ ಅವ್ರ ಕೆಲಸದವ್ರು ಆಳುಗಳೆಲ್ಲ ಬರ್ತಾರಲ್ಲ ಅವರು ಮತ್ತು ನಾವು ಮನೆಯವರೆಲ್ಲ ಸೇರಿ ಒಂದು 25 ಜನ ಆಗ್ತೀವಿ. ಅವ್ರಿಗೆಲ್ಲ ನಾಷ್ಟ ರೆಡಿ ಮಾಡೋಣ ಅಂದ್ಬಿಟ್ಟು ಪಲಾವು, ಮೊಸರು ಬಜ್ಜಿ, ಆಮೇಲೆ ಒಂದು 2 ಬೋಂಡ ಹಾಕಿದ್ರಾಯ್ತು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಇನ್ನು ನಾನೇನು ಪೂಜೆ ಮಾಡೋ ಆಗಿರಲಿಲ್ಲ. ಇನ್ನು ಕೀರ್ತನೆಗೆ ಫಸ್ಟ್ ನೀನು ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಡು, ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ಫಸ್ಟ್ ಅವಳನ್ನೇ ಸ್ನಾನ ಮಾಡ್ಕೊ ಅಂತ ಹೇಳಿದೆ. ಅವಳು ಮಾಡ್ಕೊಂಬಂದು ಬೋಂಡ ಎಲ್ಲ ಕರಿಯೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ಳು. ಈ ಕಡೆ ನೋಡಿ ಪಲಾವು ಇಷ್ಟು ಮಾಡಿದೆ, ಒಂದು 25 ಜನಕ್ಕೆ ಸಾಕಿಷ್ಟು. ಸುಮ್ಮನೆ ಮಿಕ್ಕಿದ್ರೆ ಮತ್ತೆ ಮಧ್ಯಾಹ್ನಕ್ಕೂ ವೇಸ್ಟ್ ಆಗಿಬಿಡುತ್ತೆ ಅಂತ ಎಷ್ಟು ಬೇಕು ಅಷ್ಟೇ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಮತ್ತೆ ಮಧ್ಯಾಹ್ನ ಒಬ್ಬಟ್ಟು ಸಾರು ಇದೆಲ್ಲ ಥರ ಪಲ್ಯಗಳು ಇದೆಲ್ಲ ಇರುತ್ತಲ್ವ, ಇದು ಮಿಕ್ಕಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಇವಾಗ ಟಿಫನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ರೆಡಿ ಮಾಡ್ಕೊಂಡಿದ್ದೀನಿ. ಈ ಕಡೆ ನಾನು ಸ್ನಾನಕ್ಕೆ ಹೋಗೋಣ ಅಂದ್ಬಿಟ್ಟು ಕೀರ್ತನೆಗೆ ಬೋಂಡ ಎಲ್ಲ ಕರಿಯೋದಕ್ಕೆ ಹೇಳಿದ್ದೆ. ಅವಳು ಇವಾಗ ಕರಿತಾ ಇದ್ದಾಳೆ. ಇನ್ನು ಮೋಲ್ಡ್ ಹಾಕೋದಕ್ಕೆ 9:30ಗೆ ಸ್ಟಾರ್ಟ್ ಮಾಡಿ, ಶುಕ್ರವಾರ 9:30ಗೆ ಮಾಡಿದ್ರೆ ಒಳ್ಳೆಯದು ಅಂತೇಳಿ ಟೈಮಿಂಗ್ಸ್ ಹೇಳಿದರು. ಸರಿ, ಅಷ್ಟರಲ್ಲಿ ನಾವು ಒಂದು 9 ಗಂಟೆಗೆಲ್ಲ ಟಿಫನ್ ಕೊಟ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂಥೇಳಿ ಇವಾಗ ಎಲ್ಲರಿಗೂ ಟಿಫನ್ ಹಾಕ್ಕೊಡ್ತಾ ಇದ್ದೀನಿ. ಅವರೇ ಇಲ್ಲಿಡವ ಇಟ್ಟು ಇದಚ್ಚು, ಅದು ಒರೆಸ್ಬಾರ್ದು, ಅದಕ್ಕೆ ಆಯಿಲ್ ಆಯ್ತು ಟವಲ್ ಎತ್ಕೊಬಿಡೋದು ನಂದು ಅದು ಮಾಡ್ದಾ ಅಲ್ಲಿ ಸೈಡಲ್ಲಿ 6 ಸ್ವೀಟ್ ಓಪನ್ ಮಾಡಿಡು. ಪೂಜೆ ಎಲ್ಲ ಆದಮೇಲೆ ಮೋಲ್ಡ್ ಕೆಲಸ ಸ್ಟಾರ್ಟ್ ಮಾಡಿಕೊಂಡ್ರು. ಅಲ್ಲೇ ಸ್ವಲ್ಪ ಹೊತ್ತಿದ್ದು ನೋಡಿದ್ವಿ. ಇನ್ನು ಮತ್ತೆ ಅಲ್ಲೇ ನಿಂತ್ಕೊಂಡ್ರೆ ಮಧ್ಯಾಹ್ನದ ಊಟಕ್ಕೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಮನೆ ಕಡೆ ಹೊರಟೆ. ಯಾಕಂದರೆ 1:30 ಅಷ್ಟರಲ್ಲೆಲ್ಲ ಮೋಲ್ಡು ಹಾಕಿ ಮುಗ್ದೋಗ್ಬಿಡುತ್ತೆ, ಅಷ್ಟರಲ್ಲಿ ಊಟ ರೆಡಿ ಮಾಡಬೇಕು ಅಂತ ಅಂತಿದ್ರು. ಅದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಬಂದು ಇವಾಗೆಲ್ಲ ಇಲ್ಲಿ ಜೋಡಿಸ್ಕೊಂಡಿದ್ದೀವಿ. ಇವಾಗ ಮಧ್ಯಾಹ್ನದ ಊಟಕ್ಕೆ ಒಬ್ಬಟ್ಟು ಸಾರು, ಕಾಳು ಗೊಜ್ಜು, ಹೆಸ್ರುಬೇಳೆ, ಆಮೇಲೆ ತುಪ್ಪ, ವೈಟ್ ರೈಸ್ ಈ ಥರ ಎಲ್ಲ ಒಂದು ಕಡೆ ಜೋಡಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ವಿ. ನೋಡಿ, ಈ ರೀತಿ ಕ್ಯಾರಿಯರಲ್ಲಿ ತಂದುಬಿಟ್ರೆ ಕಾರಲ್ಲಿ ಇಟ್ಕೊಂಬರೋಕ್ಕೂ ಸರಿ ಹೋಗುತ್ತೆ, ಎಲ್ಲೂ ಚೆಲ್ಲಲ್ಲ ಅಂದ್ಬಿಟ್ಟು ಈ ಥರ ಪ್ಯಾಕ್ ಮಾಡ್ಕೊಂಬಂದ್ವಿ. ಇದನ್ನೆಲ್ಲ ಇವಾಗ ಜೋಡಿಸ್ಕೊಂಡಿದ್ವಿ. ಊಟ ಕೊಡೋಕ್ಕೆಲ್ಲ 1 by 1 ಈ ಥರ ಇಟ್ಕೊಂಡಿದ್ರೆ ಎಲ್ಲರಿಗೂ ಒಬ್ಬೊಬ್ರಿಗೂ ಊಟ ಬಡ್ಸೋಕ್ಕೆ ಸರಿ ಹೋಗುತ್ತೆ ಅಂತೇಳಿ ಎಲ್ಲ ಇಲ್ಲಿ ಜೋಡಿಸ್ಕೊಂಡಿದ್ದೀವಿ. ಇವಾಗ ಅವರು ಕೈ ಕಾಲೆಲ್ಲ ತೊಳ್ಕೊಂಡು ರೆಡಿಯಾಗಿ ಬಂದರು. ಇವಾಗ ಊಟ ಬಡಿಸ್ತಾ ಇದ್ದೀವಿ. ಇಲ್ಲ ಅಲ್ಲ ಎಲ್ಲ ಕೂತ್ಕೊ. ಇನ್ನು ಇದಾದಮೇಲೆ ಮೋಲ್ಡ್ ಹಾಕಿದ ದಿವಸ ನೈಟು ಮನೇನ ಖಾಲಿ ಬಿಡಬಾರ್ದು, ದೇವ್ರ ಮನೇಲಿ ದೀಪ ಹಚ್ಚಿಡಬೇಕು ಅಂತೇಳಿದ್ರು. ಸೊ ಅದಕ್ಕೆ ದೀಪ ಎಲ್ಲ ಹಚ್ಚಿ ಅವತ್ತು ನೈಟು ನಾವು ಅಲ್ಲೇ ಉಳ್ಕೊಂಡು ನೆಕ್ಸ್ಟ್ ಡೇ ಶನಿವಾರ ಬೆಂಗಳೂರಿಗೆ ರಿಟರ್ನ್ ಆದ್ವಿ. ಅವತ್ತು ಶನಿವಾರ ಏಕಾದಶಿ ಕೂಡ ಇತ್ತು. ನಮ್ಮೂರ ಕಡೆ ಎಲ್ಲ ಏಕಾದಶಿ ಹಬ್ಬ ಮಾಡ್ತಾರೆ. ನಾನು ಪ್ರತಿ ವರ್ಷ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ. ಹಿರಿಯರಿಗೆ ಎಡೆ ಇಡ್ತಾರೆ ಏಕಾದಶಿಲೂ ಕೂಡ. ಸೊ ಆ ಹಬ್ಬ ಇತ್ತು ಅವತ್ತು.
ಇನ್ನು ನಾವು ಹಬ್ಬದ ದಿವಸನೇ ಬಂದಿದ್ದರಿಂದ ನಮಗಂತೂ ಬಂದಿದ್ದ ತಕ್ಷಣ ಮಕ್ಕಳನ್ನ ಸ್ಕೂಲು ಕಾಲೇಜ್ಗೆಲ್ಲ ಕಳಿಸಿ ಅವರು ಮನೆ ಕ್ಲೀನ್ ಮಾಡಿಕೊಂಡು ಆಮೇಲೆ ಅಡುಗೆ ಮಾಡೋದಕ್ಕೆ ಹಬ್ಬದ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಈ ಸರಿ ಹಬ್ಬಕ್ಕೆ ಒಬ್ಬಟ್ಟು ಕಜ್ಜಾಯ ಇದನ್ನೆಲ್ಲ ಬೇಕಲ್ಲೇ ತರಿಸ್ದೆ. ಬರೀ ಬಜ್ಜಿ ಬೋಂಡ ಆಮೇಲೆ ಪಲ್ಯಗಳನ್ನ ಮಾತ್ರ ಮನೇಲಿ ಮಾಡಿಕೊಟ್ಟೆ. ಸೊ ಯಾವಾಗೆಲ್ಲ ಟೈಮ್ ಸಿಕ್ತು ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಸೊ ಈ ರೀತಿ ಇತ್ತು ನಮ್ಮ ದಿನಚರಿ. ನಿಮಗೆಲ್ಲ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.